ಎಲ್ರಿಗೂ ನಮಸ್ಕಾರ. ನನಗೆ ಸ್ಟೇಜ್ ಮೇಲೆ ಅಷ್ಟೊಂದು ಮಾತಾಡಕ್ಕೆ ಬರಲ್ಲ, ಆದರೂ ಇವತ್ತು ಮಾತಾಡಲೇಬೇಕು. ನಾನು ಅಧ್ಯಕ್ಷರು ಎಲ್ಲಿರ್ತಾರೆ ಅಲ್ಲಿ ಕನ್ನಡದ ಹಬ್ಬ. ಒಂದು ಕನ್ನಡದ ಎಲ್ಲೋದ್ರೂ ನಾನು ಆ ಸಂಭಾಷಣೆ ಹೇಳ್ತೀನಿ, ಹೇಳ್ಬಿಟ್ಟು ಪ್ರಾರಂಭ ಮಾಡೋಣ. ಅದು ಎಷ್ಟು ಇಷ್ಟ ಆಗುತ್ತೋ ಗೊತ್ತಿಲ್ಲ, ನಾನು ಎಲ್ಲ ಕಡೆ ಹೇಳ್ತೀನಿ. ಅಕ್ಕಡ ಎನ್ನಡ ಇಕ್ಕಡ ಎಕ್ಕಡ ನಡುವೆ ನರಳಿದ ಬಡಪಾಯಿ ಕನ್ನಡ ಅಂತ ತಿಳ್ಕೋಬೇಡಿ. ಎಕ್ಕಡ ಎನ್ನಡೆಗೆ ಅನ್ನ ಆಗ್ತಾ ಇರೋದು ಸಿರಿವಂತ ಕನ್ನಡ ಅಂತ ಬರಿಬೇಡಿ. ಹಸಿದು ಬಂದವರಿಗೆ ಅನ್ನ ಕೊಡುವುದು, ಅಹಿಂಸೆ ಮಾರ್ಗದಲ್ಲಿ ನಡೆಯೋದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಕನ್ನಡಿಗರಿಗೆ ರಕ್ತಗತವಾಗಿ ಬಂದಿರೋ ಗುಣ. ಅದು ಕನ್ನಡದ ಬಗ್ಗೆ, ಕನ್ನಡ ತಾಯಿ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅಂಥವ್ರನ್ನ ಅಡ್ಡಡ್ಡ ಸಿಗದು ಬಿಡ್ತೀವಿ ಅನ್ನೋದು ನನ್ನ ಸಿನಿಮಾದ ಒಂದು ಸಂಭಾಷಣೆ. ಧನ್ಯವಾದಗಳು. ಈ ಸಿನಿಮಾ ಫ್ರಾಡ್ ಋಷಿ, ಇದನ್ನು ಯಾಕೆ ಮೊದಲು ಸಾಂಗ್ಗಳು ರಿಲೀಸ್ ಮಾಡಿಬಿಟ್ಟು ನಂತರ ಶೂಟಿಂಗ್ ಹೋಗ್ತಾ ಇದ್ದೀವಿ ಅಂತಂದರೆ, ಇವಾಗ ನೀವು ದೊಡ್ಡ ಸ್ಟಾರ್ಗಳು ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಒಂದೇ ದಿವಸಕ್ಕೆ ಮಿಲಿಯನ್ ಗಟ್ಟಲೆ ಹೋಗ್ಬಿಡುತ್ತೆ. ಅವರು ಶೂಟಿಂಗು ರಿಲೀಸ್ ಒಂದು ತಿಂಗಳು, ಒಂದೂವರೆ ತಿಂಗಳು ಇರಬೇಕಂದ್ರೆ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರೆ ಅದು ಎಲ್ಲರಿಗೂ ರೀಚ್ ಆಗುತ್ತೆ. ನಾವು ಅಷ್ಟು ಪಾಪ್ಯುಲರ್ ಇಲ್ಲ, ಎಲ್ಲರೂ ಹೊಸಬರಾಗಿರೋದ್ರಿಂದ ಇದರಲ್ಲಿ ಟೋಟಲ್ 7 ಸಾಂಗ್ ಬರುತ್ತೆ. ಮೊದಲು 4 ಸಾಂಗ್ ಬಿಡುಗಡೆ ಮಾಡಿ ನಂತರ ಒಂದು ಶೂಟಿಂಗ್ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಶತಾಯಗತಾಯ ಡಿಸೆಂಬರ್ ಒಳಗಡೆ ರಿಲೀಸ್ ಮಾಡಲೇಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಇದರಲ್ಲಿ ಸ್ವಾತಿ ಅಂತ ನಾಯಕಿ, ಇದರಲ್ಲಿ ಎಲ್ಲರೂ, ಇದು ಆ್ಯಕ್ಚುಲಿ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ, ಸಿನಿಮಾ ಮಾಡೋಕ್ಕೆ ಖಂಡಿತವಾಗ್ಲೂ ದುಡ್ಡು ಬೇಕಾಗಿಲ್ಲ. ಸಿನಿಮಾ ಮಾಡೋಕ್ಕೆ ಒಂದು ಒಳ್ಳೆ ಟೀಮ್ ಬೇಕು. ಎಲ್ಲ ಒಳ್ಳೆ ಟೀಮ್ ಸೇರಿಸ್ಕೊಂಡಿದ್ದೀವಿ. ಇವಾಗ ಮಧು ಆಗಿರ್ಬೋದು, ಹನುಮಂತ ಆಗಿರ್ಬೋದು, ರಾಘು ಆಗಿರ್ಬೋದು, ಆಮೇಲೆ ಇವರು ಹರಿಕೃಷ್ಣ, ಎಲ್ಲರೂ ಒಳ್ಳೆ ಟೀಮು. ಖಂಡಿತವಾಗ್ಲೂ ಸಿನಿಮಾ ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೀವಿ. ತುಂಬ ಅದ್ಭುತವಾಗಿದೆ ಅಂತ ನಾನು ಹೇಳಲ್ಲ, ಒಂದು ಸಿಂಪಲ್ ಸ್ಟೋರಿ, ಒಂದು ಒಳ್ಳೆ ಮೆಸೇಜ್ ಇದೆ, ಔಟ್ ಆ್ಯಂಡ್ ಔಟ್ ಕಾಮಿಡಿ. ಇದರಲ್ಲಿ ಸ್ವಾತಿ ಅಂತ ನಾಯಕಿ ಪಾತ್ರ, ಅದ್ರ ಜೊತೆ ಇನ್ನೂ 3 ಜನ ನಾಯಕರಿದ್ದಾರೆ, ಅವರು ಬಂದಿಲ್ಲ ಇವತ್ತು. ನಂತರ ಇದರಲ್ಲಿ ಒಂದು ಪ್ರಮುಖ ಪಾತ್ರ ಇದೆ, ಆ ಪಾತ್ರಕ್ಕೆ ನಾನು ಹುಡುಕ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ 4 ತಿಂಗಳ ಹಿಂದೆಗಡೆ ಮೇಡಮ್ ಹೇಳಿದಂಗೆ, ನನ್ನನ್ನು ಯಾರಾದರೂ ನೋಡಿದರೆ, ಈ ಬೆಗ್ಗರ್ಸ್ ಕಾಲೋನಿಯವ್ರು ನೋಡಿದರೆ ಖಂಡಿತವಾಗ್ಲೂ ಎತ್ಕೊಂಡು ಹೋಗ್ತಾ ಇದ್ರು. ಆ ಒಂದು ಇದರಲ್ಲಿದ್ದೆ ನಾನು. ಸುಮಾರು 20-25 ವರ್ಷದಿಂದ ಕುಡಿತಕ್ಕೆ ದಾಸನಾಗಿದ್ದೆ. ಆಮೇಲೆ ಇತ್ತೀಚೆಗೆ ಹೋಗ್ಬೋದು ಬರೋಂಗಿಲ್ಲ ಅಂತ 2017 ರಿಲೀಸ್ ಆದಮೇಲೆ, ಆ ಸಿನಿಮಾ ಲಾಸ್ ಆದಮೇಲೆ ಇನ್ನೂ ಅಡಿಕ್ಟ್ ಆದೆ. ಯಾವ ರೇಂಜ್ಗೆ ಅಡಿಕ್ಟ್ ಆದೆ ಅಂತಂದರೆ, ನಮಗೆ ಒಂದು 3 ತಿಂಗಳ ಹಿಂದೆಗಡೆ ಕೈಯೆಲ್ಲ ಶೇಕ್ ಬಂದ್ಬಿಡ್ತು, ಕಾಲೆಲ್ಲ ಶೇಕ್ ಬಂದ್ಬಿಡ್ತು, ಕಣ್ಣೆಲ್ಲ ಮಂಜು ಬಂದ್ಬಿಡ್ತು. ಟೀ ಕುಡಿಬೇಕಂದ್ರೆ ಫುಲ್ ಗಡಗಡ ನಡಗೋದು ಕೈ. ಆವಾಗ ನಾನೊಂದು ಯೂಟ್ಯೂಬಲ್ಲಿ ಅದನ್ನು ಓದಿದೆ, ಒಂದು ಸಿಂಪ್ಟಮ್ಸ್, ಈ ಲಕ್ವಾ ಹೊಡೆಯೋ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಇದು ಬರುತ್ತೆ ಅಂತ. ಕೊನೆಗೂ ನಾನು ಬಿಡೋಕ್ಕಾಗಲಿಲ್ಲ. ನನಗೆ ಯಾಕೆ ಬಿಡೋಕ್ಕಾಗಲಿಲ್ಲ ಅಂದರೆ, ನಾನು ಸಾಲ ಇದೆ, ದೊಡ್ಡ ಸಾಲಗಾರ ಯಾರೂ ಫೋನ್ ಮಾಡಲ್ಲ. ಈ ಸಣ್ಣ ಪುಟ್ಟ ಅವ್ರದ್ದು ಭಾರಿ ಟಾರ್ಚರ್ ಆಗಿತ್ತು. ನಾನು ಅವ್ರನ್ನ ಒಂದು ಸ್ವಲ್ಪ ಎಣ್ಣೆ ಹೊಡೆದ ತಕ್ಷಣ ಧೈರ್ಯ ಬಂದ್ಬಿಡೋದು, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಆ ಕಾರಣಕ್ಕೆ ಎಣ್ಣೆ ಹೊಡೆಯೋಕ್ಕೂ ದುಡ್ಡು ಇರ್ತಾ ಇರಲಿಲ್ಲ. ನಾನು ಇಲ್ಲಿವರೆಗೂ ಇವರು ಅಭಿಮಾನಿಗಳು ಇವರು ಹಾಕಿತ್ತು ದುಡ್ಡಲ್ಲೇ ಎಣ್ಣೆ ಹೊಡೆದೀನಿ. ನಾವು ಪ್ರತಿಯೊಬ್ಬರ ಹೆಸರು ಬರೆದಿಟ್ಟಿದ್ದೀನಿ, ಖಂಡಿತವಾಗ್ಲೂ ಅವ್ರ ಋಣ ತೀರಿಸ್ತೀನಿ. ಕೊನೆಗೂ ಆ ಥರ ಪರಿಸ್ಥಿತಿ ಬಂದರೂ ಬಿಡೋಕ್ಕಾಗಲಿಲ್ಲ ನನಗೆ. ಏನಾಗ್ಬಿಡುತ್ತೆ ಆಗಲಿ, ಯಾವತ್ತಿದ್ರೂ ಮನುಷ್ಯ ಸಾಯೋದಲ್ಲ, ಪ್ಯಾರಲೈಸ್ ಆದರೆ ಏನಾಗುತ್ತೆ. ಅವಾಗ ಎಲ್ಲ ಮಲ್ಕೊಂಡಿರ್ತೀನಿ, ಇಲ್ಲ ಒಂದು ನಮಗಂತೂ ಹಿಂದೆ ಮುಂದೆ ಯಾರೂ ಇಲ್ಲ, ಎಲ್ಲ ಮಲ್ಕೊಂಡಿರ್ತೀನಿ. ಯಾರೋ ಒಂದು ಫೋನ್ಪೇ ಗಿನ್ಪೇ ಮಾಡಿ ಅಂದರೆ ಮಾಡ್ತಾರೆ, ಆಶ್ರಮದವ್ರಿಗೆ ಕೊಡ್ತಾರೆ. ಆ ರೇಂಜ್, ಆ ಒಂದು ಲೆವೆಲ್ಗೆ ಹೋಗ್ಬಿಟ್ಟಿದ್ದೀನಿ ನಾನು. ಈ ಕುಡಿತ ಇಷ್ಟೊಂದು ಕೆಟ್ಟದು, ಇಷ್ಟೊಂದು ಇದು ಜೀವನನ ಇಷ್ಟೊಂದು ಹಾಳು ಮಾಡುತ್ತೆ ಅಂತ ಗೊತ್ತಿಲ್ಲ. ನಾನು ಕುಡಿತದಲ್ಲಿದ್ದಾಗ ಕುಡಿತಾನೆ ಪ್ರಪಂಚ ಅಂದ್ಕೊಂಡಿದ್ದೆ. ನಾನು ಎಲ್ಲ ಕಡೆ ಇತ್ತೀಚೆಗೆ ನಂಬರ್ಗಳು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಂಬರ್ ನೋಡಿ ಯಾರಾದರೂ ಅಭಿಮಾನಿ ಯಾರೋ ಫೋನ್ ಮಾಡ್ತಾರೆ, ಹಾಕಪ್ಪ ಒಂದು 200, ಹಾಕಪ್ಪ ಒಂದು 300, ಆ ಥರ ಕೇಳ್ಬೋದು ಅಂತ ನಂಬರ್ ಆ್ಯಕ್ಚುಲಿ ನನಗೆ ಇದು ಓಪನ್ ಆಗಿ ಹೇಳ್ತೀನಿ, ನಾನು 2008 ಒಳಿತು ಮಾಡೋ ಮನುಷ್ಯ ಬರೆದಿದ್ದೀನಿ. ಅದು ಟೋಟಲ್ ಆಗಿ ಒಂದು ಚಾನಲ್ 8.5 ಕೋಟಿ ನೋಡಿದ್ದಾರೆ, ಟೋಟಲ್ ಆಗಿ 30 ಕೋಟಿ ಜನ ನೋಡಿದ್ದಾರೆ. ಅದರಿಂದ ಲಕ್ಷಾಂತರ ಜನ ಬದಲಾಗಿದ್ದಾರೆ. ನನ್ನ ಹತ್ರನೂ ಹೇಳಿದ್ದಾರೆ ಸುಮಾರು ಜನ, ತುಂಬ ಖುಷಿ ಇದೆ. ಅದೇ ರೀತಿ ನಾನು ಈ ಥರ ನಂಬರ್ ಹಾಕಿದಾಗ ಅಧ್ಯಕ್ಷರು ಒಂದ್ಸಲ ಫೋನ್ ಮಾಡಿದ್ರು. ಫೋನ್ ಮಾಡಿ, ಬನ್ನಿ ಋಷಿ ಅವರೇ ಆಫೀಸ್ಗೆ ಅಂತ. ಅಧ್ಯಕ್ಷರು ಕರೆದ ತಕ್ಷಣ ತುಂಬ ಖುಷಿ ಆಯಿತು. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಿಜ ಹೇಳ್ತೀನಿ, ನಾನು ಹೋದರೆ ಒಂದು 3-4 ದಿವಸಕ್ಕೆ ಆಗೋಷ್ಟು ಎಣ್ಣೆಗೆ ದುಡ್ಡು ಅಂತ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಿಂದ ಹೋದ ತಕ್ಷಣ ಅದು ಫುಲ್ ಕುಡ್ಕೊಂಡೇ ಹೋದೆ. ಋಷಿ ಅವರೇ, ನೀವು ಈ ಥರ ತುಂಬ ಖುಷಿ, ಚೆನ್ನಾಗಿ ಬರ್ತಿದ್ದೀರಿ, ಒಂದು ಹಾಡು ಬರ್ತಿದ್ದೀನಿ, ಆ ಹಾಡನ್ನ ಕೇಳಿ ತುಂಬ ಚೆನ್ನಾಗಿದೆ ಋಷಿ ಅವರೇ ಅಂತ ಸ್ವಲ್ಪ ಹೊತ್ತು ಮಾತಾಡಿದ್ರು. ತುಂಬ ಪ್ರೀತಿಯಿಂದ ಮಾತಾಡಿದ ತಕ್ಷಣವೇ ಅವರು ಜೋಬಲ್ಲಿ, ನಾನು ಸುಮಾರು ಜನನ ನೋಡಿದ್ದೀನಿ ಅಲ್ಲಿ, ಅಂದರೆ ಕೇಳಿದ್ದೀನಿ, ಜೋಬಲ್ಲಿ ಎಷ್ಟಿರುತ್ತೆ ಅಷ್ಟು. ಮಹಾದೇವ ಸ್ವಾಮಿ ಜೊತೆ ಹೋಗಿದ್ದೀನಿ, ಫ್ರೀಡಮ್ ಪಾರ್ಕ್ ಮಹಾದೇವ ಸ್ವಾಮಿ ಅವ್ರ ಜೊತೆ ಹೋಗಿದ್ದೀನಿ. ಜೋಬಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ಕೊಟ್ಟು ಬೇಡ ಅಂದೆ, ಸುಮ್ಮನೆ ಮೇಲೆ ಮಾತಿಗೆ ಮಾತ್ರ ಬೇಡ ಅಂದೆ. ಒಳಗಡೆ
ತಗೊಳ್ಳೋದು ನಿಗಿತು ಕಪ್ಪ ಒಂದು ವಾರ ಖರ್ಚಿಗೆ ಸರಿ ಹೋಗುತ್ತೆ ಅಂತ ನಾನು ಆ ಥರ ಇದು ಮಾಡಿದೆ. ತಗೊಂಡ ತಕ್ಷಣ ಪಕ್ಕದಲ್ಲಿ ಬೇರೆ ಅವರು ಫ್ರೀಡಮ್ ಇದು ಇದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ಕೌಂಟ್ ಮಾಡಬೇಕು ಅಂತ ಒಂದು ಇದು. ಅದರಲ್ಲಿ ಹೋಗಿ ಹೇಳಿದೆ, ಗುರುಗಳೇ ಅಧ್ಯಕ್ಷ ಬರ್ತೀನಿ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡಿದೆ. ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು. ಅದೇ ರೀತಿ ನಾನು ಸುಮಾರು ಸಲ ಹೋಗಿದ್ದೀನಿ. ಸುಮಾರು ಸಲ ಹೋದಾಗ ಅಲ್ಲಿ ದೊಡ್ಡ ಡೈರೆಕ್ಟರ್ಗಳು ದೊಡ್ಡ 50 ಪಿಕ್ಚರ್ 100 ಪಿಕ್ಚರ್ ಬಂದವ್ರು ಕಾಯ್ತಾ ಇದ್ರು, ಸಮಸ್ಯೆ ಇದೆ ನಮಗೆ ಇದೆ ಅಂತ. ಅದು ಯಾವುದು ಬೆಳಕಿಗೆ ಬರಲ್ಲ, ಅವ್ರು ಎಷ್ಟು ಇದು ಮಾಡಿದರೆ. ಆಮೇಲೆ ನಾನು ಏನು ಅವ್ರ ಬಗ್ಗೆ ಎಷ್ಟು ಮಾತಾಡ್ತಾ ಇದ್ದೀನಿ ಅಂತಂದರೆ, ಅವರು ಅವರಿಂದ ನಮ್ಮ ಜೀವನನೇ ಬದಲಾಗಿದೆ ಅನ್ನೋಕ್ಕೋಸ್ಕರ ಅವರು ಆ್ಯಕ್ಚುಲಿ ಅವ್ರ ಮನಸ್ಸಲ್ಲಿತ್ತು, ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು, ಇವನು ಏನು ಚೆನ್ನಾಗಿ ಬರೀತಾನೆ, ಇವನು ಯಾಕೆ ಕುಡಿತಾನೆ ಏನು ಅನ್ನೋದು ತುಂಬ ಅವ್ರದ್ದು ಆ ಕಣ್ಣಲ್ಲಿ ನಾನು ಕಾಣ್ತಾ ಇತ್ತು. ನಾನು ಒಂದು ಸಲ ಡಿಸೈಡ್ ಮಾಡಿದೆ ಕುಡಿಯೋದು ಬಿಡೋಣ ಅಂತ. ಆಗಲಿಲ್ಲ, ತುಂಬ ಪ್ರಯತ್ನ ಪಟ್ಟೆ. ಒಂದು ಸಲ ನಾನು ಈ CPI ಮಾರುತಿ ಅಂತ ಅಂದ್ಬಿಟ್ಟು ಉಪ್ಪರಪೇಟೆ ಅವರು ಮಹಾದೇವ ಸ್ವಾಮಿಯವರು ಅವರು ನಮಗೆ ತುಂಬಾ ಅವರು ಸಹಕಾರ ಮಾಡಿದ್ದಾರೆ. ಅವರು ಒಂದು ಸಲ ಹೋದಾಗ ನಾನು ಒಂದು ಬಟ್ಟೆ ಹಾಕಿ 15 ದಿವಸ ಆಗಿತ್ತು, ಸ್ನಾನ ಮಾಡಿ 15 ದಿವಸ ಆಗಿತ್ತು. ಅವರು CM ಬಂದೋಬಸ್ತಿಗೆ ಅಂತ ನಿಂತ್ಕೊಂಡಿದ್ರು. ಅವ್ರು ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತಾ ಇದ್ರು. ಅದು ಹೆಂಗೋ ಅಷ್ಟು ಒಂದು ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಅಲ್ಲಿ ಮಾತಾಡ್ಬೇಕಂತಂದಾಗ ಇನ್ನೊಬ್ಬ ಇನ್ಸ್ಪೆಕ್ಟರ್ ಯಾರೋ ಬಂದ್ಬಿಟ್ಟು, ಏನು ಇಷ್ಟೊಂದು ಗಲೀಜಿದೆ ಬಟ್ಟೆ, ಇವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡ್ತೀಯಾ ಅನ್ನೋ ಥರ ಏನೋ ನನ್ಗೆ ಅನಿಸ್ತು. ನೆಕ್ಸ್ಟ್ ಅವ್ರು ಶನಿವಾರ ಬೆಳಿಗ್ಗೆನೆ ಬನ್ನಿ ಅಂತಂದ್ರು. ಬನ್ನಿ ಅಂದ ತಕ್ಷಣ ಅವರು ರಾಮರಾಜ್ ಇದಕ್ಕೆ ನಾವು ಸಂಡೇ ಮಾರ್ಕೆಟಲ್ಲಿ 100-150 ರೂಪಾಯಿ ಕೊಟ್ಟು ಶರ್ಟ್ ಆಗ್ತಾ ಇದೆ. ಅಂಥದ್ರಲ್ಲಿ ಅವರು ಲೆನಿನ್ ತಗೋ, ಅದು ತಗೋ, ಇದು ತಗೋ, ಹಂಗೆ ಅಂತೆಲ್ಲ ನಮಗೆ ಹೇಳಿದಾಗ, ಇಲ್ಲ ಬಾಸ್ ನನ್ನ ಬಾಸ್ ಇಲ್ಲ ಬಾಸ್ ಇಲ್ಲ ತಗೋ ಅಂತ ಹೇಳಿದರು. ಹೇಳಿದ ತಕ್ಷಣ ನಾನೆಲ್ಲ ಯೋಚನೆ ಮಾಡಿದೆ. ಆಮೇಲೆ ಒಬ್ಬರು SP ಮೇಡಮ್, ಬಳ್ಳಾರಿ SP ಅವರು ಶೋಭಾ ರಾಣಿ ಅಂತ ಅಂದ್ಬಿಟ್ಟು, ಅವ್ರು ರಾತ್ರಿ 12 ಗಂಟೆಗೆಲ್ಲ ಫೋನ್ ಮಾಡಿ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೆ. ಆದರೂ ಅವರು ಪ್ರೀತಿಯಿಂದ ಮಾತಾಡೋರು. ಒಂದು ಸಲ ನನಗೆ ಹೇಳಿದ್ರು, ನನಗೆ ಯಾರು ಅಣ್ಣ ಇಲ್ಲ ತಮ್ಮ ಇಲ್ಲ, ನೀವೇ ನಮ್ಗೆ ಅಣ್ಣ ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ ನಮ್ಮ ಅಕ್ಕನ ನೆನೆಸ್ಕೊಂಡು ಅರ್ಧ ಗಂಟೆ ಹತ್ತಿದ್ದೀನಿ. ಯಾಕಂದರೆ ಜೈಲಲ್ಲಿ ಇರಬೇಕಂದ್ರೆ ನಮ್ಮ ಅಕ್ಕ ತೀರ್ಕೊಂಡ್ರು, ಅವ್ರ ಮುಖನೂ ನೋಡೋಕ್ಕಾಗಲಿಲ್ಲ. ಅದೇ ರೀತಿ ನಮಗೆ ಗೌಡ್ರ ಬಗ್ಗೆ ನಮಗೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ. ಇವಾಗ ಅವರಿಂದ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಇನ್ಯಾಕೆ ಕುಡಿಬೇಕು ಅಂತ ನಿರ್ಧಾರ ಮಾಡಿದೆ. ಕುಡಿಯೋದು ಬಿಟ್ಬಿಡೋಣ ಅಂತ ತುಂಬಾ ಪ್ರಯತ್ನ ಪಟ್ಟು ಬಿಟ್ಟ ತಕ್ಷಣವೇ ಮೈಸೂರಿಗೂ ಇದೇ ಹಾಡು ಬರೆಯೋಕ್ಕೆ ಮೈಸೂರಿಗೆ ಏನೋ ಒಂದು ಇದಕ್ಕೋಸ್ಕರ ಫಸ್ಟ್ ಪಲ್ಲವಿ ಬರೆದಿದ್ದೆ, ಚರಣ ಬರೆದಿದ್ದು, ಇನ್ನೊಂದು ಚರಣ ಬರೀಬೇಕಾಗಿತ್ತು. ಅದೆಲ್ಲ ಕುಡ್ಕೊಂಡೇ ಬರೆದಾಗ ನಾನು ಅಲ್ಲಿ ಹೋದೆ. ಇಲ್ಲೇ ಒಬ್ಬನೇ ನನಗೆ ಡಿಸೈಡ್ ಆಯಿತು, ಸೆಕೆಂಡ್ ಚರಣ ಫಸ್ಟ್ ಚರಣಗಿಂತ ಸೆಕೆಂಡ್ ಚರಣ ಕುಡಿಬೇಕು ಅಂತ. ಆ ಮೈಸೂರು ಪ್ಯಾಲೇಸ್ ಮುಂದೆಗಡೆ ಒಂದು ಹೋಟ್ಲ್ ಮಾಡಿಕೊಟ್ಟಿದ್ರು ಸ್ನೇಹಿತರು. ಅಲ್ಲಿ ಇನ್ನೇನು ಹೋದ ತಕ್ಷಣ ನಮಗೆ ಅಧ್ಯಕ್ಷರು ನೆನಪಾದರು. ಆಮೇಲೆ ನನಗೆ ಶೋಭಾ ರಾಣಿ ನೆನಪಾದರು. ನಮ್ಗೆ ಯಾರೂ ಇಲ್ಲ, ಅಷ್ಟೊಂದು ಪ್ರೀತಿ ಮಾಡ್ತಿತ್ತು. ಇದು ಬೇಡ, ಕುಡಿಯೋದು ಬೇಡ ಅಂತಂದ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡಿದೆ. ಇಷ್ಟೆಲ್ಲ ಆಗದಿರುವ ಕೆಲಸ ಅಂದರೆ, ನಾನು 3 ತಿಂಗಳಿಂದ 100 ರೂಪಾಯಿ ಅಲಿತಾ ಇರೋದು. ಒಂದು ಚಿತ್ರ ನಿರ್ಮಾಣಕ್ಕೆ ಇವತ್ತು ಮಾಡ್ತಾ ಇದ್ದೀವಿ ಅಂದರೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನಾನು ಪ್ರಮಾಣ ಮಾಡೋದು ಏನಂತಂದರೆ, ಇನ್ನು ಯಾವತ್ತೂ ನಾನು ಕುಡಿಯಲ್ಲ. ಆಮೇಲೆ ಖಂಡಿತವಾಗ್ಲೂ ಇನ್ನು ಕುಡಿಯೋಕ್ಕೆ ಇನ್ಸ್ಪೈರ್ ಆಗುವಂಥ ಹಾಡುಗಳು ಕೂಡ ಬರೆಯಲ್ಲ ನಾನು. ಇದರಲ್ಲಿ ಒಂದು ಹಾಡು ಬರೆದುಬಿಟ್ಟಿದ್ದೀನಿ, ಅದಕ್ಕೆ ಖರ್ಚು ಮಾಡಿದ್ದೀನಿ. ಅದು ಮೊದಲೇ ಸುಮಾರು ವರ್ಷಗಳಿಂದನೇ ಈ ಕಾನ್ಸೆಪ್ಟ್ ಆಗಿತ್ತು, ಬರೆದಿದ್ದೀನಿ. ಇನ್ನೊಂದು ಸಲ ನಾನು ಖಂಡಿತವಾಗ್ಲೂ ಅದು ಆ್ಯಕ್ಚುಲಿ ಕುಡಿಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿ ಹೋಗಿ 2 ಇಡ್ಲಿ ಹೊಡೆತಿದ್ದೆ, ಕುಡಿಯೋದು ಮರ್ತೋಗ್ಬಿಟ್ಟೆ. ಮತ್ತೆ ಹಾಡು ಬರೆಯೋಕೆ ಕುಂತ್ಕೊಂಡೆ. ಫಸ್ಟ್ ಚರಣಕ್ಕಿಂತ ಸೆಕೆಂಡ್ ಚರಣ ತುಂಬ ಅದ್ಭುತ ಬಂತು. ಇಲ್ಲೇ ಒಬ್ಬರು ನಮ್ಮ ಊರಿಂದ ಡಾಕ್ಟ್ರು ಬಂದಿದ್ದಾರೆ. ಅವ್ರು ಕುಡ್ಕೊಂಡು ಕುಂತ್ಕೊಳ್ಬೇಕಾದ್ರೆ ಕೇಳಿದ್ರು, ನನಗೆ ಒಂದು ಪ್ರಶ್ನೆ ಕೇಳಿದ್ರು, ಏನು ಬಹುತೇಕ ಕವಿಗಳೆಲ್ಲ ಕುಡುಕರಾಗಿರ್ತಾರಲ್ಲ ಅಂತ. ಅವಾಗ ನನಗೇನು ಗೊತ್ತಾಗಲಿಲ್ಲ. ಯೋಚನೆ ಮಾಡಿದೆ, ನನಗೂ ಅನ್ನಿಸ್ತು, ಹೌದಲ್ಲ, ನಾನು ಆಲ್ಮೋಸ್ಟ್ ನೋಡಿದ ರೈಟರ್ಸ್ ಎಲ್ಲ ಕುಡುಕರೆ. ಅವಾಗ ಅವ್ರೊಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ನಾಯಿ ಆ್ಯಕ್ಚುಲಿ ಅವರು ಯಾರೋ ಆಲ್ಮೋಸ್ಟ್ ಭಗ್ನ ಪ್ರೇಮಿಗಳಾಗಿರ್ತಾರೆ. ಅವ್ರು ಪ್ರೇಯಸಿ ಹೋಗ್ತಾ ಆ ನೋವಿನಲ್ಲಿ ಇರ್ತಾರೆ. ಆ ನೋವಿನಲ್ಲಿ ಕುಡಿತಿಗೆ ದಾಸರಾಗಿರ್ತಾರೆ. ಆ ನೋವಿನಲ್ಲಿ ಕುಡಿತಿಗೆ ದಾಸರಾಗಿರೋದ್ರಿಂದ ಅವಳನ್ನ ನೆನೆಸ್ಕೊಂಡು ಏನೋ 4 ಲೈನ್ ಬರೀತಿದ್ದ ಸೂಪರ್ ಆಗಿಬಿಡುತ್ತೆ. ಅವ್ರು ಏನು ತಿಳ್ಕೊತಾರೆ ಅಂತಂದರೆ, ಕುಡಿತದಿಂದನೇ ಇದು ಲೈನ್ ಬಂದಿರೋದು ಅಂತ ತಿಳ್ಕೊಂಡು ಹಂಗೆ ಅವರು ಕುಡಿದ್ರೇನೆ ಚೆನ್ನಾಗಿ ಬರೋದು, ಕುಡಿದ್ರೇನೆ ಚೆನ್ನಾಗಿ ಬರೆಯೋದು ಅಂತ. ಇದಕ್ಕೊಂದು ಉದಾಹರಣೆ ಕೊಟ್ಟೆ. ಒಂದು ನಾಯಿ ಒಂದು ಮೂಳೆ ಗಟ್ಟಿ ಮೂಳೆ ಕಡಿತಾ ಇತ್ತಂತೆ. ಕಡಿತಾ ಇರ್ಬೇಕಂದಾಗ ಆ ಮೂಳೆಯ ಒಂದು ಚೂಪಾಗಿರೋ ಇದು ತುದಿ ಚುಚ್ಬಿಟ್ಟು ಆ ದವಡೆಯಿಂದ ಅಲ್ಲಿಂದ ರಕ್ತ, ನಾಯಿರ ಅಲ್ಲಿಂದ ದವಡೆಯಿಂದ ರಕ್ತ ಬರ್ತಾ ಇರ್ತಂತೆ. ಅದೇನು ತಿಳ್ಕೊಳ್ತಂತೆ ನಾಯಿ, ಇಲ್ಲ ಇದು ನನ್ನ ದವಡೆಯಿಂದ ಅಲ್ಲ, ಮೂಳೆಯಿಂದ ಬರ್ತಾ ಇರೋದು ಇದು ರಕ್ತ ಅಂತ ನೆಗ್ತಾ ಇತ್ತಂತೆ. ಅದೇ ರೀತಿ ನಮ್ಮ ಪರಿಸ್ಥಿತಿ. ನಾನು
ನನ್ನ ಉಸಿರು ನೋಡಿ. ನನಗೆ ಎಲ್ಲರಿಗೂ ಗೊತ್ತು, ನನಗೆ ದುಡ್ಡಿನ ಮೇಲೆ ಆಮೋಹ ಇಲ್ಲ, ದುಡ್ಡಿನ ಮೇಲೆ ಆಸೆ ಇಲ್ಲ. ನನಗೆ ನನಗೆ ಯಾವತ್ತೂ ಯಾರಿಗಾರು ನಾನು ಬೇಕಂದ್ರೆ 5,000 10,000 ಕೇಳಿಲ್ಲ. ನನಗೆ ಕುಡಿಯೋಕ್ಕೆ ಎಷ್ಟು ಬಿಲ್ ಆಗಿರುತ್ತೆ, 500 ರೂಪಾಯಿ ಅಂದರೆ 500 ರೂಪಾಯಿ ಹಾಕಿ ಅಂತ ಕೇಳಿದೆ. ಅಂಥ ಸಂದರ್ಭದಲ್ಲಿ 500 ರೂಪಾಯಿ ಬಿಲ್ ಹಾಕಿ ಆರ್ಡ್ ಬರ್ಸ್ಕೊಂಡಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ನಾನು ಊಟ ಕೊಡಿಸೋರಿಗಿಂತ ಆ ಸಂದರ್ಭಕ್ಕೆ ದುಡ್ಡು ಕೊಟ್ಟವ್ರಿಗೂ ನಾನು ತುಂಬ ಮನಸ್ಸಲ್ಲಿ ಇರಲಿಲ್ಲ. ಎಷ್ಟೋ ಜನ ಬಂದವರೆಲ್ಲ ನನಗೆ ತುಂಬ ಇದು ಮಾಡಿದ್ದಾರೆ. ಇವತ್ತು ನಾವು ಅಧ್ಯಕ್ಷರಿಗೆ ಸದಾ ಚಿರಋಣಿ ಆಗಿರ್ತೀವಿ. ಸದಾ ಚಿರಋಣಿ ಅಂತಂತಂದರೆ ಅವರು ನಮ್ಮ ಜೀವ ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಇದು ನಾನೇನು ಅವರಿಂದ ಎಕ್ಸ್ಪೆಕ್ಟೇಷನ್ ಏನು ನಿರೀಕ್ಷೆಯಿಂದ ಏನೂ ಮಾತಾಡ್ತಾ ಇಲ್ಲ. ಸತ್ಯವಾದ ಮಾತು. ಇವರು ನನಗೊಂದು ಬದುಕು ಕೊಟ್ಟಿದ್ದಾರೆ. 1000 ಕೋಟಿ ದುಡಿಯೋಷ್ಟು ಶಕ್ತಿ ನನಗಿದೆ. ಅರ್ಥ ಆಯ್ತಾ? ಅಂದರೆ ಇದೇನು ಇದಕ್ಕಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ನನಗೆ ಎಷ್ಟೋ ಜನ ಕುಡಿಯೋದು ಬಿಡಬಾರ್ದು. ನನ್ನ ಮಗ ಕುಡಿಯೋದು ಬಿಟ್ಟು ಎಲ್ಲ ಹೋಗ್ಬಿಡ್ತಾನಲ್ಲ, ಕುಡ್ಕೊಂಡೆ ಈ ಥರ ಆಡು ಬರೀದಿನ ಗುಡು. ಎಲ್ಲಿ ಹೋದ್ರು ಯಾರು MLA ಆಗಲಿ MP ಆಗಲಿ SP ಆಗಲಿ ಯಾರು ಹೋದ್ರು ಎದ್ದು ನಿಂತ್ಕೊಂಡು ನಮಸ್ಕಾರ ಅಂತ ಹೇಳ್ತಾರೆ. ನಾನು ಯಾರನ್ನ ಕರ್ಕೊಂಡು ಹೋಗಿರ್ತೀನಲ್ಲ, ಅಲ್ಲಿ ಅವ್ರ ಜೊತೆಲಿರೋರು ಇವ್ನು ಕುಡ್ಕೊಂಡಿದ್ರೆ ಇಷ್ಟು ಗೌರವ ಕೊಡ್ತಾರೆ, ಎಷ್ಟು ಇದು ಮಾಡ್ತಾರೆ. ಅಕಸ್ಮಾತ್ ತಪ್ಪಿ ಕುಡಿಯೋದು ಬಿಟ್ರೆ ಇವ್ನು ಎಲ್ಲ ಹೋಗ್ಬಿಡ್ತಾರೆ. ಸುಮಾರು ಸಲ ಕುಡಿಯೋದು ಬಿಟ್ಟ ಮೇಲೆ ಸುಮಾರು ಜನ ಫೋರ್ಸ್ ಮಾಡಿದ್ರು ಕುಡೀರಿ ಅಂತ. ಇಲ್ಲ, ತುಂಬ ಧನ್ಯವಾದಗಳು. ಇವತ್ತು ನಾನು ಈ ಅಧ್ಯಕ್ಷರ ಮುಂದೆ ಏನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅದು ಎಂಥ ಪರಿಸ್ಥಿತಿ ಬಂದರೂ ಕುಡಿಯಲ್ಲ. ನಂತರ ನಾನು ಇನ್ನು ಹಾಡುಗಳು ಬರೆದಾಗ ಅದರಿಂದ 10 ಜನ ಆದರೂ ಬದಲಾಗಬೇಕು ಅಂತ ಕುಡಿಯೋದು ಬಿಡೋ ಅಂತ ಸಾಂಗ್ ನಾನು ಬರಿತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಅಧ್ಯಕ್ಷರ ಮುಂದೆ ಒಂದು ಮಾತು ಹೇಳ್ತೀನಿ. ಅವ್ರು ಏನು ನನಗೆ ಹೆಲ್ಪ್ ಮಾಡಿದ್ದಾರೆ. ಒಬ್ಬ ಹುಡುಗ ನಾನು ನೋಡ್ತಾ ಇದ್ದೆ, ನಮ್ಮ ಸಂಬಂಧಿಕರ ಹುಡುಗನೇ. ಅವನು ಈ ಗಾಂಜಾಗೆಲ್ಲ ಅಡಿಕ್ಟ್ ಆಗ್ಬಿಟ್ಟು ಫುಲ್ಲು ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ದ ಮನೇಲಿ ಅಂದರೆ, ಚಾಕು ತಗೊಂಡು ಅವ್ರ ತಂದೆಗೆ ಎದುರಿಸೋದು, ಅವ್ರ ನೆಮ್ಮದಿನೇ ಹಾಳಾಗೋಗ್ಬಿಡ್ತು. ಅವರು ಕೊಟ್ಟಿರೋ ದುಡ್ಡಲ್ಲಿ ನಾನು ಅವ್ರನ್ನ ಸೇರಿಸಿದೆ. ಇವಾಗ ಅವನು ರಿಹಾಬಿಲಿಟೇಷನ್ ಸೆಂಟ್ರಲ್ಲಿ ಇದ್ದಾನೆ. ಆ ಥರ ಇದು ಆದಷ್ಟು ಎಲ್ಲರೂ ಇದನ್ನ ಅಧ್ಯಕ್ಷರು ಒಂದು ಮಾತು ಧ್ವನಿ ಎತ್ತಬೇಕು. ಸುಮಾರು ಜನ ಯುವ ಜನತೆ ಇದರಿಂದ ಹಾಳಾಗ್ತಾ ಇದ್ದಾರೆ. ಇದು ದೇಶ ಏನಂತಾರೆ, ಇಂದಿನ ಮಕ್ಕಳೇ ನಾಳಿನ ಇದು ಅಂತ ಹೇಳ್ತಾರೆ, ಭವಿಷ್ಯ ಅಂತ ಹೇಳ್ತಾರಲ್ಲ, ಆ ಭವಿಷ್ಯನೇ ಇವತ್ತು ಹಾಳಾಗ್ತಾ ಇದೆ ಅಂತ ಒಂದು ಇದಕ್ಕೆ ಅಧ್ಯಕ್ಷರು ಯಾವತ್ತಾದ್ರೂ ಒಂದು ಇದರಲ್ಲಿ ಅವ್ರು ಧ್ವನಿ ಎತ್ತಿದ್ರೆ ಖಂಡಿತವಾಗ್ಲೂ ಅಲರ್ಟ್ ಆಗ್ತಾರೆ. ಪೊಲೀಸವರು ದುಡ್ಡು ಕೊಟ್ಟರೆ ಬಿಟ್ಬಿಡ್ತಾರೆ. ನಾವು ಹೇಳಿದ್ದು ತೋರಿಸಿದ್ರು ಪೊಲೀಸವ್ರಿಗೆ ಅವ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಒಳಗಡೆ ಕಳ್ಸಲ್ಲ, ಏನಿಲ್ಲ ಇದ್ರ ಬಗ್ಗೆ ಆಗಲಿ ಅಂತ ಕೇಳ್ತಾ, ನಾನು ಮಾತಾಡೋದು ರಿಯಾಲಿಟಿ. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಕವಿಗಳೆಲ್ಲ ಕುಡುಕರು ಅಂತ ಹೇಳಿಲ್ಲ, ಆಲ್ಮೋಸ್ಟ್ ಕವಿಗಳು ಬೇಜಾರು ಜನ ಕುಡಿತಾರೆ. ಅಲ್ಲ, ನಾನು ಬಹುತೇಕ ಕವಿಗಳು ಕುಡಿತಾರೆ ಅಂತ ಹೇಳಿದ್ದು. ಅದು ನಿಮಗೆ ಹೇಳ್ಬೇಕಂದ್ರೆ ಅದೆಲ್ಲ ಇಲ್ಲಿ ಎಲ್ಲರ ಮುಂದೆ ಹೇಳೋದು ಬೇಡ. ಅಲ್ಲ, ಬಹುತೇಕ ಕುಡಿಗಳು, ಎಲ್ಲ ಕವಿಗಳಂತ ಹೇಳಿಲ್ಲ. ಎಲ್ಲ ಕವಿಗಳಂತ ಬಹುತೇಕ ಕವಿಗಳು ಕುಡಿತಾರೆ ಅಂತ ಹೇಳಿದ್ದು. ಕವಿಗಳಂತಂದ್ರೆ ನನ್ನ ಪ್ರಕಾರ ನನ್ಗಷ್ಟು ನಾಲೆಡ್ಜ್ ಇಲ್ಲ, ನಾನು ಅಷ್ಟು ಓದ್ಕೊಂಡವನಲ್ಲ. ಕವಿ ಅಂತಾರೆ, ಬರೆಯೋನಿಗೆ ಕವಿ ಅಂತಾರೆ, ಅವ್ರನ್ನ ಕವಿ ಅಂತ ತಿಳ್ಕೊಂಡಿದ್ವಿ ನಾವು. ನೋಡಿದ ಪ್ರಕಾರ ರೈಟರ್ಸ್ ಇವಾಗ ನೀವು ಅಲ್ಲ ಸಾರಿ, ಅದರ ಬಗ್ಗೆ ನಾನು ಏನಾದರೂ ಇದು ಮಾಡಿದ್ರೆ ಅಂದರೆ ಬಹುತೇಕ ರೈಟರ್ಸು ಓಕೆ ಕ್ಷಮೆ ಇರಲಿ. ಫ್ರಾಡ್ ಋಷಿ ಅನ್ನೋದು ಒಂದು ಕಾಮಿಡಿ ಜಾನರ್ ಸಿನಿಮಾ. ಎಲ್ಲರಿಗೂ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ನೀನು ಎಷ್ಟು ಒಳ್ಳೆಯವನು, ನೀನು ಎಷ್ಟು ಕರೆಕ್ಟ್ ಆಗಿದೆಯಾ ಅಂತ ತಿಳ್ಕೊ ಅನ್ನೋದೇ ಫ್ರಾಡ್ ಋಷಿ ಮೈನ್ ಉದ್ದೇಶ. ಅವನು ಸುಮಾರು ಜನಗಳಿಗೆ ಮೋಸ ಮಾಡಿರ್ತಾನೆ, ಸುಮಾರು ಜನಗಳು ಹೆಣ್ಣುಮಕ್ಕಳಿಗೆ ಇದು ಮಾಡಿರ್ತಾನೆ. ಕೊನೆಗೆ ಅವನು ಎಲ್ಲರೂ ಸೇರಿ ಅವನು ಪ್ಲಾನ್ ಮಾಡ್ತಾರೆ. ಅವನು ಯಾವ ರೀತಿ ಅವನು ಅದರಿಂದ ಎಸ್ಕೇಪ್ ಆಗ್ತಾನೋ ಇಲ್ಲ ಅವನು ಶಿಕ್ಷೆ ಅನುಭವಿಸ್ತಾನೆ ಅನ್ನೋದು ಸಿನಿಮಾ ಮೈನ್ ಒಂದು ಲೈನ್. ಶೂಟಿಂಗು ನಾವು ಆ್ಯಕ್ಚುಲಿ September 5 ಒಂದು ಶೆಡ್ಯೂಲ್ ಮುಗಿಸ್ತೀವಿ, 10 days ಶೆಡ್ಯೂಲ್ ಉತ್ತರ ಕರ್ನಾಟಕ. ಆಮೇಲೆ ನಂತರ ಒಂದು ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಒಂದು 10 days ಗ್ಯಾಪಲ್ಲಿ ಒಂದು ಸೆಟ್ ಹಾಕ್ತೀವಿ. ಸೆಟ್ ಹಾಕಿ ಅದರಲ್ಲಿ ಒಂದು 15 days, ಒಂದು 10 days, ಟೋಟಲ್ 25 to 30 days ಬಾಕಿ ಪೋರ್ಷನ್ ಮುಗಿಯುತ್ತೆ. ಒಂದೊಂದು ಸಾಂಗ್ 7 ಸಾಂಗ್ ಇರೋದ್ರಿಂದ ಒಂದೊಂದು ಸಾಂಗ್ 2 ದಿವಸ ಶೂಟ್ ಮಾಡ್ತೀವಿ. ಟೆಕ್ನಿಷಿಯನ್ನು ಇದರಲ್ಲಿ ಕ್ಯಾಮ್ರಾಮ್ಯಾನ್ ಬಂದು ಶಂಕರ್ ಅಂತ, ಸಂಗೀತ ಬಂದ್ಬಿಟ್ಟು ಇಬ್ಬರು ಮಾಡ್ತಾ ಇದ್ದಾರೆ. ಒಬ್ಬರು ಶ್ರೀ ಗುರು ಅಂತ, ಇನ್ನೊಬ್ಬರು ರಮೇಶ್ ಕೃಷ್ಣ ಅಂತ. ಎಡಿಟರ್ ಬಂದು ಸುರೇಶು, ಡ್ಯಾನ್ಸ್ ಮಾಸ್ಟರ್ ಬಂದು ಜಗ್ಗು ಅಂತ. ನನ್ನ ಚಿತ್ರಕಥೆ ನಿರ್ದೇಶನ ಅಲ್ಲ ನಂದು ಋಷಿ. ಎಲ್ಲ ನಾವು ಒಂದು ಟೀಮ್ ಸೇರ್ಕೊಂಡು ಮಾಡ್ತಾ ಇದ್ದೀವಿ, ನಮ್ಮದೇ ಬ್ಯಾನರಲ್ಲಿ ಮಾಡ್ತಾ ಇದ್ದೀವಿ. ವೇದಿಕೆಯಲ್ಲಿ ಇರುವಂಥ ಎಲ್ಲ ಗೆಳೆಯರಿಗೆ ಅಭಿನಂದಿಸ್ತಾ, ಋಷಿಯವರು ಫ್ರಾಡ್ ಋಷಿ ಅಂತ ಹೇಳಿ ಒಂದು ಸಿನಿಮಾ
ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಸಿನಿಮಾದ ಮೊದಲನೆಯ ಹಾಡನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಋಷಿ ಹೇಳಿಕೊಂಡ್ರು ಅವರ ಅಂತರಂಗದ ವಿಚಾರಗಳನ್ನು ಇವತ್ತು ಇಲ್ಲಿ ಹೇಳಿಕೊಂಡಿದ್ದಾರೆ. ಬಹುಶಃ ಬದಲಾವಣೆ ಭಾರಿ ಮುಖ್ಯ. ನಮ್ಮ ನೆಲವೇ ಅಂಥದ್ದು. ಭಾರತ ದೇಶದ ಈ ಪವಿತ್ರವಾದ ಭೂಮಿಯಲ್ಲಿ ಎಂತೆಂಥರೋ ಬದಲಾವಣೆಯನ್ನು ನಾವು ಕಂಡಿದ್ದೀವಿ. ಅವರೆಲ್ಲ ಇವತ್ತಿನ ಸಂದರ್ಭಕ್ಕೆ ಮಹಾಮಾತ್ಮರು ಅಂತ ಅನಿಸ್ಕೊಂಡಿದ್ದಾರೆ, ಪುಣ್ಯಾತ್ಮರು ಅನಿಸ್ಕೊಂಡಿದ್ದಾರೆ, ಸನ್ಯಾಸಿಗಳು ಅನಿಸ್ಕೊಂಡಿದ್ದಾರೆ. ಏನೆಲ್ಲ ಇವತ್ತು ನಮ್ಮ ಮುಂದೆ ಇತಿಹಾಸದಲ್ಲಿ ಉಳಿದಿದ್ದಾರೆ. ಮನುಷ್ಯ ತಪ್ಪು ಮಾಡೋದು ಸಹಜ. ಮನುಷ್ಯ ತಪ್ಪು ಮಾಡಿದಲ್ಲಿ ಇನ್ಯಾರು ಮಾಡಲಿಕ್ಕೆ ಆಗೋದಿಲ್ಲ. ಮನುಷ್ಯ ತಪ್ಪು ಮಾಡೋದು ಸಹಜ. ಮಾಡಿದ ತಪ್ಪನ್ನ ತಿದ್ದುಕೊಂಡು ನಡೆಯೋದು ಆದಾಗ ಮನುಷ್ಯ ಆಗಿದ್ದಕ್ಕೂ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ದಿವ್ಯ ಹೇಳ್ತಾ ಇದ್ರು, ನೀವು ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಬದಲಾವಣೆಯನ್ನು ನೋಡಿದಾಗ ಮಾತ್ರ ಇನ್ನೊಬ್ಬರಿಗೆ ಹೇಳಿದ್ದಕ್ಕೆ ಅರ್ಥ ಆಗುತ್ತೆ, ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದು ಉದ್ದೇಶ. ಒಮ್ಮೆ ರಾಮಕೃಷ್ಣ ಪರಮಹಂಸರ ನೋಡಲಿಕ್ಕೆ ಅಂತ ಹೇಳಿ ಒಂದು ತಾಯಿ ತನ್ನ ಮಗುವನ್ನು ಕರ್ಕೊಂಡು ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಆಗ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡಿದಾಗ ಆ ತಾಯಿ ಹೇಳ್ತಾರೆ, ಈ ಮಗು ನನ್ನ ಮಗು ನಿಮ್ಮನ್ನು ಭಾರಿ ಹಚ್ಕೊಂಡಿದೆ. ನೀವೇನೇ ಆದೇಶ ಮಾಡಿದ್ರು ಸಂದೇಶ ಕೊಟ್ಟರು ಅದು ಕೇಳುತ್ತೆ, ಯಾರ ಮಾತು ಕೇಳಲ್ಲ. ಅದಕ್ಕಾಗಿ ನನಗೆ ನನ್ನ ಮಗುವಿಗೆ ಚಿಕ್ಕ ವಯಸ್ಸಿನಲ್ಲೇ ಶುಗರ್ ಕಾಯಿಲೆ ಬಂದಿದೆ, ಸಕ್ಕರೆ ಕಾಯಿಲೆ. ಹಾಗಾಗಿ ಅದಕ್ಕೆ ಎಷ್ಟೋ ಸಲ ಹೇಳ್ತೀನಿ ಸಿಹಿ ತಿನ್ನಬೇಡ ಅಂತ, ಆದರೂ ಆ ಮಗು ಬಿಡೋದಿಲ್ಲ, ಸಿಹಿ ತಿನ್ನುತ್ತೆ. ಅದಕ್ಕಾಗಿ ಆ ಮಗು ಸಿಹಿ ತಿನ್ನೋದನ್ನ ಬಿಡಬೇಕು ಅನ್ನೋದಾದರೆ ನೀವು ಆ ಮಗುಗೆ ಹೇಳಿದ್ರೆ ಇನ್ಮೇಲೆ ಆ ಮಗು ಸಿಹಿ ತಿನ್ನಲ್ಲ. ಅದಕ್ಕಾಗಿ ಆ ಮಗುನ ನಿಮ್ಮ ಹತ್ರ ಕರ್ಕೊಂಬಂದಿದ್ದೀನಿ, ದಯವಿಟ್ಟು ಹೇಳಿ ನಿಮ್ಮ ಮಾತನ್ನು ಆ ಮಗು ಕೇಳುತ್ತೆ ಅಂತ ಹೇಳಿ ಆ ತಾಯಿ ರಾಮಕೃಷ್ಣ ಪರಮಹಂಸರಿಗೆ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಒಂದು ನಿಮಿಷ ಯೋಚನೆ ಮಾಡಿ ಹೇಳ್ತಾರೆ, ಒಂದು ವಾರ ಬಿಟ್ಟು ಆ ಮಗು ಕರ್ಕೊಂಬ ಅಂತ ಹೇಳ್ತಾರೆ. ಆ ತಾಯಿ ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲ, ಆ ಮಗುನ ಸಿಹಿ ತಿನ್ಬೇಡ ಅಂತ ಹೇಳೋದಕ್ಕೆ ಒಂದು ವಾರ ಬಿಟ್ಟು ಯಾಕೆ ಬರ್ಬೇಕು? ನಾನು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀನಿ ಆಶ್ರಮಕ್ಕೆ. ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಮಗುವಿನ ಮೇಲೆ ಸಿಹಿ ತಿನ್ನಲ್ಲ. ಅದನ್ನು ಹೇಳಕ್ಕೆ ಇವರು ಒಂದು ವಾರ ಬಿಟ್ಕೊಂಡು ಬಾ ಅಂತಾರಲ್ಲ. ನಾನು ಮತ್ತೊಂದು ವಾರ ಬಿಟ್ಟು ಬರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದ್ಕೊಂಡು ಅವಳು ಗುನ್ಕೊಂಡು ಹೋಗ್ತಾಳೆ. ಹೋದ್ಮೇಲೆ ಒಂದು ವಾರ ಬಿಟ್ಟು ಮತ್ತೆ ಮಗು ಕರ್ಕೊಂಡು ರಾಮಕೃಷ್ಣ ಪರಮಹಂಸರ ಹತ್ರ ತಾಯಿ ಬರ್ತಾಳೆ. ಬಂದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಮಗು ನಿನಗೆ ಸಕ್ಕರೆ ಕಾಯಿಲೆ ಇದೆ, ಇನ್ಮೇಲೆ ನೀನು ಸಿಹಿ ತಿನ್ನಬೇಡ ಅಂತ ಹೇಳ್ತಾರೆ. ಅದಕ್ಕೆ ಆ ತಾಯಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಹೋದ ವಾರ ಬಂದಾಗಲೇ ನನ್ನ ಮಗುಗೆ ಇಷ್ಟು ಹೇಳಿದರೆ ಸಾಕಾಗಿತ್ತು, ಹೋದ ಬಾರಿ ಬಂದಾಗಲೇ ನನ್ನ ಮಗುಗೆ ಇಷ್ಟು ಹೇಳಿದರೆ ಸಾಕಾಗಿತ್ತು, ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ರಲ್ಲ, ಮತ್ತೆ ಅಷ್ಟು ದೂರದಿಂದ ನನ್ನ ಮತ್ತೆ ಬರೋ ಥರ ಮಾಡಿದ್ರಲ್ಲ ಅಂಥೇಳಿ ರಾಮಕೃಷ್ಣ ಪರಮಹಂಸರನ್ನ ತಾಯಿ ಕೇಳಿದಾಗ
ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾನು ನಿನ್ನೆವರೆಗೂ ಸಿಹಿ ತಿಂತಾ ಇದ್ದೆ, ನನಗೂ ಸಕ್ಕರೆ ಕಾಯಿಲೆ ಇತ್ತು, ಹಾಗಾಗಿ ನಾನು ನಿನ್ನೆಯಿಂದ ಸಿಹಿ ತಿನ್ನೋದನ್ನು ಬಿಟ್ಟಿದ್ದೀನಿ. ಹಾಗಾಗಿ ಆ ಮಗುವಿಗೆ ಇವತ್ತಿನಿಂದ ಹೇಳ್ತಾ ಇದ್ದೀನಿ, ಇನ್ಮೇಲೆ ಸಿಹಿ ತಿನ್ಬೇಡಪ್ಪ, ನಿನಗೆ ಸಕ್ಕರೆ ಕಾಯಿಲೆ ಇದೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳಿ. ಆಗ ಅವಳಿಗೆ ಅರಿವಾಗುತ್ತೆ. ಆ ಮಗು ಕರ್ಕೊಂಡು ಅಲ್ಲಿಂದ ಬರ್ತಾಳೆ. ಹಂಗೆ ಋಷಿಗೆ ತುಂಬ ದಿವಸಗಳ ನಂತರ ಅವರ ಮನಸ್ಸಿನಲ್ಲಿ, ನನಗೆ ನನ್ನ ಕಚೇರಿಗೆ ಬರೋದು ಬಂದಾಗ ನಾನು ಅಂದ್ಕೋತಿದ್ದೆ, ಇವತ್ತವರೆಗೂ ನಮ್ಮ ಗಾಂಧಿನಗರದ ಕೇಂದ್ರ ಕಚೇರಿಗೆ ಯಾರೂ ಕುಡ್ಕೊಂಡು ಬಂದಿಲ್ಲ, ಇವರೊಬ್ಬರೇ ಕುಡ್ಕೊಂಡು ಬಂದಿದ್ದು. ಒಂದು ದಿವಸ ನೋಡಿದೆ, 2 ದಿವಸ ನೋಡಿದೆ, ಮೂರನೇ ದಿನಕ್ಕೆ ನಾನು ಅವರಿಗೆ ಒಂದಷ್ಟು ವಿಚಾರಗಳನ್ನು ಹೇಳಿದೆ. ನೋಡಿ, ಅವರು ಬರೆದಂಥ ಹಾಡುಗಳನ್ನು, ಸಾಹಿತ್ಯವನ್ನು, ಆ ಪದ ಬಳಕೆಗಳನ್ನು ನೀವು ಗಮನಿಸಿ, ಎಂಥ ಅದ್ಭುತವಾದಂಥ ಸಾಲಗಳನ್ನು ಬರೀತಾ ಹೋಗ್ತಾರೆ. ನಮ್ಮ ಸಿದ್ಧಗಂಗಾ ಶ್ರೀಗಳ ಬಗ್ಗೆ, ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಬರೆದಂಥ ಒಂದು ಹಾಡು ಎಷ್ಟು ಅದ್ಭುತ ಅನ್ನಿಸ್ತಿತ್ತು ಅಂದರೆ, ಅದಕ್ಕಿಂತ ಮುಂಚೆ ಅವರು ಭಾರಿ ಹೆಸರು ಮಾಡಿದಂಥ ಹಾಡು ಒಳೆತು ಮಾಡು ಮನುಸ ಅಂಥೇಳಿ ಭಾರಿ ದೊಡ್ಡ ಅವರಿಗೆ ಹೆಸರು ತಂದು ಕೊಟ್ಟಂಥದ್ದು. ಇಂಥದ್ದೆಲ್ಲ ಅದ್ಭುತವಾದಂಥ ಸಾಹಿತ್ಯದ ಜ್ಞಾನ ಇರುವಂಥ ಈ ವ್ಯಕ್ತಿ ಯಾಕೆ ಬೆಳಗ್ಗೆ ಆದರೆ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಕುಡ್ಕೊಂಡು ಇವ್ರು ಏನು ಸಮಾಜಕ್ಕೆ ಯಾವ ರೀತಿಯಲ್ಲಿ ಸಂದೇಶ ಕೊಡ್ತಾರೆ, ಏನು ಹೇಳ್ತಾರೆ ಅನ್ನೋದು ನನ್ನ ಆಗಿತ್ತು. ನಾನು ಅವರಿಗೆ ಒಂದಷ್ಟು ಬುದ್ಧಿ ಹೇಳಿ ಅವರಿಗೆ ಕಳಿಸ್ಕೊಟ್ಟೆ. ಅದಾದ ಒಂದು 2-3 ಸಲ ಬಂದರು, ನಾನು ಸುಮ್ಮನೆ ಇದ್ದೆ. 4ನೇ ಸಲಿಗೆ ನನ್ನ ನೋಡುವ ದಾಟಿಯೂ ಬೇರೆ ಆಗಿತ್ತು. ಅವರು ಬೇಗ ಅರ್ಥ ಮಾಡ್ಕೊಂಡಿದ್ರು. ಮಾರನೇ ದಿವಸ ಅವರು ಫೋನ್ ಮಾಡ್ತಾರೆ, ನಾನು ಇವತ್ತಿನಿಂದ ಕುಡಿಯೋದು ಬಿಟ್ಟಿದ್ದೀನಿ, ನಿಮ್ಮ ಕಚೇರಿಗೆ ಬರ್ಬೋದಾ ಅಂತೇಳಿ. ಹಾಗೆ ಹೇಳಿದೆ ನಾನು, ನೀವು ಕುಡಿಯೋದು ಬಿಟ್ಟಿದ್ದೀನಿ ಅನ್ನೋದಾದರೆ ಧಾರಾಳವಾಗಿ ನಮ್ಮ ಕಚೇರಿಗೆ ಬರ್ಬೋದು. ಬಹುಶಃ ಅವತ್ತಿನಿಂದ ಋಷಿ ಕುಡ್ದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಅವರು ಬಂದಂಥ ಅವರು ವೇಷಭೂಷಣಗಳು ನೋಡಿದಾಗ ಅವ್ರು ಹೇಳಿದ್ದು ಕರೆಕ್ಟು. ಇವ್ರು ಯಾರೋ ರೋಡಲ್ಲಿ ಈ ಭಿಕ್ಷುಕರನ್ನ ಎತ್ತಾಕೊಂಡು ಹೋಗ್ತಾರಲ್ಲ, ಅವ್ರ ಕೈ ಸಿಕ್ಕಿದ್ರೆ ಮೊದಲು ಇವ್ರನ್ನೇ ಎತ್ತಾಕೊಂಡು ಹೋಗ್ತಿತ್ತು. ಹಾಗಿದ್ರು ಇವರು ಸರಿಯಾಗಿ ಸ್ನಾನ ಮಾಡಿ ಎಷ್ಟೋ ದಿವಸಗಳಾಗಿತ್ತು, ಅದೇ ಬಟ್ಟೆ ಅದೇ ಅವತಾರದಲ್ಲಿ ಇದ್ದಂಥದ್ದು. ಆಮೇಲೆ ನಮ್ಮ ಉಪ್ಪರ್ಪೇಟೆ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಮಾಧುಸ್ವಾಮಿ, ಉಪ್ಪರ್ಪೇಟೆ ಕಾನ್ಸ್ಟೇಬಲ್ ಮಾಧುಸ್ವಾಮಿ, ಇವರೆಲ್ಲ ಇವ್ರನ್ನ ಒಂಚೂರು ಕರ್ಕೊಂಡು ಹೋಗಿ ನೀಟಾಗಿ ಅವರ ಬದಲಾವಣೆಗೆ ಅವರು ಕಾರಣ ಆದರು. ಋಷಿ ಈಗ ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದ. ನಾನು ಬಂದಷ್ಟೇ ಕೇಳಿದೆ, ಏನು ಋಷಿ ಇವತ್ತೇನಪ್ಪ ಈ ಗೆಟಪ್ ಎಲ್ಲ ಇಷ್ಟೊಂದು ಬಂಗಾರದ ಇವೆಲ್ಲ ಹಾಕೊಂಬಿಟ್ಟಿದೆಯಲ್ಲಪ್ಪ, ಹೆಂಗಪ್ಪ ಅಂತೇಳಿ ಕೇಳಿದೆ ನಾನು ಬಂದ ತಕ್ಷಣ. ಆಮೇಲೆ ಗೊತ್ತಲ್ಲ, ಸಿನಿಮಾದವ್ರ ಕತೆ ಗೊತ್ತಲ್ಲ, ಹಾಗಾಗಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಇರೋದು ಭಾರಿ ಅಪರೂಪ. ಹಾಗಾಗಿ ನಾನು ಇಲ್ಲಿ ಒಳಗಡೆ ಬರುವಾಗ ನೋಡಿದೆ, ನನ್ನ ಈ ಪೋಸ್ಟ್ರಲ್ಲಿ ಬೇರೆ ನನ್ನ ಫೋಟೋ ಹಾಕ್ಬಿಟ್ಟು ಕೆಳಗಡೆ ಪ್ರಾಡ್ ಋಷಿ ಅಂತ ಬೇರೆ ಇವ್ರು ಸಿನಿಮಾ ಟೈಟ್ಲ್ ಹಾಕೊಂಡ್ಬಿಟ್ಟಾರೆ. ನನಗೆ ಭಾರಿ ಮುಜುಗರ ಆಗ್ತಿತ್ತು. ಈಗ ಈ ಸೋಷಿಯಲ್ ಮೀಡಿಯಾದವ್ರು ಇದ್ದಾರಲ್ಲ, ಅದು ಮೇಲ್ಗಡೆ ಏನಿದೆ ಅಂತ ನೋಡಲ್ಲ, ಅದ್ರ ಕೆಳಗಡೆ ಏನಿದೆ ಅನ್ನೋದು ಅಷ್ಟೇ ನೋಡಿರ್ತಾರೆ ಅವರು. ಹಾಗಾಗಿ ಮುಜುಗರ ಆಗಿತ್ತು. ನಾನು ಅದಕ್ಕೆ ಹೇಳಿದೆ, ಅದೇನೋ ಸ್ಟೇಜ್ ಮೇಲೆ ಇಟ್ಟಿದ್ದೆ, ಯಾರೋ ಫೋನ್ ಮಾಡಿದ್ರು ನನಗೆ, ಸ್ಟೇಜ್ ಮೇಲೆ ಹಿಂಗೆ ಇಟ್ಬಿಟ್ಟಿದ್ದಾರೆ ನಿಮ್ಮ ಫೋಟೋ ಅಂತ, ಮೊದಲು ತೆಗ್ಸಪ್ಪ ಅಂತ ಹೇಳಿದೆ. ಹಾಗಾಗಿ ನಾವು ಸಮಾಜಕ್ಕೆ ಅದು ಬರೆಯೋ ಮುಖಾಂತರನೂ, ಮಾತಾಡುವ ಮುಖಾಂತರನೂ, ನಮ್ಮ ನಡವಳಿಕೆಯ ಮುಖಾಂತರನೂ ನಾವು ಸಮಾಜಕ್ಕೆ ಏನಾದರೂ ಹೇಳಲಿಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಏನಾಗಿದ್ದೀವಿ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಬಹುಶಃ ಸಮಾಜ ತಾನಾಗೆ ಅರ್ಥ ಮಾಡಿಕೊಳ್ಳುತ್ತೆ ಅನ್ನೋ ಭಾವನೆ ನಾನು. ಒಳ್ಳೆ ಹಾಡು ಚೆನ್ನಾಗಿ ಬರೆದ ನಮ್ಮ ಕವಿ ಮಂಜು ಕವಿಯವರು ನಮ್ಮ ರಕ್ಷಣಾ ವೇದಿಕೆ ಬಗ್ಗೆನೂ ಒಂದು 4-5 ಹಾಡುಗಳು ಬರೆದಿದ್ದಾರೆ. ಆದರೆ ಹಾಡಿರಲಿಲ್ಲ, ಇದರಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಒಳ್ಳೆ ಹಾಡು ಆ ಸಿನಿಮಾ
ಕತೆ ಏನು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಬಹುಶಃ ಇನ್ನೂ ಸಿನಿಮಾ ಪ್ರಾರಂಭ ಆಗಿಲ್ಲ. ಋಷಿ ಜೊತೆಯಲ್ಲಿ ಆರ್ಥಿಕವಾಗಿ ನಿಂತ್ಕೊಳ್ಳೋರು ಯಾರು ಅನ್ನೋದೇ ಭಾರಿ ದೊಡ್ಡ ಪ್ರಶ್ನೆ. ಆದ್ರೂ ಅವ್ರಿಗೆ ಭರವಸೆ ಇದೆ, ಇರಬೇಕು. ಮನುಷ್ಯ ಕಡೆಯವಾಗಿ ನಾನು ಅನೇಕರಿಗೆ ಹೇಳ್ತಾ ಇರ್ತೀನಿ, ಈ ಸಾಯಬೇಕಾದ್ರೆ ತುಂಬ ಜನ ಮಾತಾಡ್ತಾರೆ, ಈ ರಣಹೇಡಿಗಳು ಸತ್ತೋಗ್ಬಿಟ್ರು ಅಂತೇಳಿ. ಆತ್ಮಹತ್ಯೆ ಮಾಡಿಕೊಂಡಾಗ ರಣಹೇಡಿಗಳು ಬದುಕೋದು ಗೊತ್ತಿಲ್ಲದಲ್ಲ, ರಣಹೇಡಿ ಸತ್ಪುಟ ಅಂತ ಹೇಳ್ತಾರೆ. ನಿಜಕ್ಕೂ ರಣಹೇಡಿಗಳು ಯಾರೂ ಸಾಯಲ್ಲ. ಸಾಯೋನಿಗೆ ತುಂಬ ಧೈರ್ಯ ಬೇಕು, ತುಂಬ ಧೈರ್ಯ ಬೇಕು ಸಾಯೋನಿಗೆ. ಪ್ರಾಣ ಕಳ್ಕೊಳ್ಳೋದು ಆ ರಣಹೇಡಿಗಳ ಕೈಲಿ ಸಾಧ್ಯ ಇಲ್ಲ. ಪ್ರಾಣ ಕಳ್ಕೋಬೇಕಾದ್ರೆ ನನಗೆ ಭಾರಿ ಧೈರ್ಯ ಇರಬೇಕು. ಪ್ರಾಣ ಕಳ್ಕೊಳ್ಳಿಕ್ಕೆ ಅಷ್ಟೊಂದು ಧೈರ್ಯ ಮಾಡೋರಿಗೆ ಜೀವನ ಕಟ್ಕೊಳ್ಳಿಕ್ಕೆ, ಬದುಕನ್ನು ಸಾಗಿಸ್ಕೊಂಡು ಹೋಗ್ಲಿಕ್ಕೆ, ಬದುಕಲಿಕ್ಕೆ ಯಾಕೆ ಆ ಧೈರ್ಯವನ್ನು ಮಾಡಬಾರ್ದು ಅಲ್ವಾ? ಹಾಗಾಗಿ ಅದೊಂದು ಒಳ್ಳೆಯ ಪ್ರಶ್ನೆ. ಹಾಗಾಗಿ ಅವರ ಜೀವನದಲ್ಲಿ ಭರವಸೆಗಳು ಇವತ್ತಿಗೂ ಕಾಣ್ತಾ ಇದ್ದಾವೆ. ಹಾಗಾಗಿ ಯಾರನ್ನ ಯಾರೂ ತಿದ್ದಬಹುದು, ತೀಡಬಹುದು ಅನ್ನೋದಕ್ಕಿಂತ ಅವ್ರಿಗೆ ಅವ್ರ ಮನಸ್ಸಲ್ಲಿ ಬಂದುಬಿಟ್ರೆ, ನಾವು ಮಾಡೋ ಕೆಲಸ ಇದು ಸರಿ ಇಲ್ಲ, ಸರಿ ಮಾಡ್ಕೊಂಡು ಹೋಗಬೇಕು, ನಾನು ಸಾರ್ವಜನಿಕವಾಗಿ ಬದುಕಬೇಕು ಅಂತ. ಈಗ ನೋಡಿದ್ರಲ್ಲ, ಒಬ್ಬ ಸೂಪರ್ ಸ್ಟಾರ್ ನಟ ಪರಿಸ್ಥಿತಿ ಏನು ಎಂಥದ್ದು ಅಂತ ಗೊತ್ತಿಲ್ಲ. ಒಂದು ಕ್ಷಣ ನಾವು ಮಾಡುವ ಕೆಲಸವನ್ನು ಸರಿಯಾಗಿ ಯೋಚನೆ ಮಾಡದೆ ಹೋದರೆ ಏನೆಲ್ಲ ಅನಾಹುತಗಳು ಆಗ್ತವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿ ಇರೋರು ಪ್ರತಿ ಹೆಜ್ಜೆ ಗುರುತುಗಳನ್ನು ಜನ ಗಮನಿಸ್ತಾ ಇರ್ತಾರೆ ಅನ್ನೋ ಅರಿವಿಲ್ಲದೆ ಹೋದರೆ ಭಾರಿ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಸಾರ್ವಜನಿಕ ಜೀವನ ಅನ್ನೋದು ಅದು ಮುಳ್ಳಿನ ಹಾಸಿಗೆ ಇದ್ದಾಗೆ, ಮುಳ್ಳಿನ ಹಾಸಿಗೆ ಇದ್ದಾಗೆ. ಅದರ ಅರಿವು ನಮಗೆ ಇದ್ದು ಬಿಟ್ರೆ ಸಮಾಜದಲ್ಲಿ ಮೊದಲು ನಾವು ಸರಿ ಆದಾಗ ಇನ್ನೊಬ್ಬರಿಗೆ ಸರಿಯಾಗಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಋಷಿಯ ಒಂದಷ್ಟು ಅವರು ನನಗೆ ಗೊತ್ತಿತ್ತು, ಅವರು ಒಂದಷ್ಟು ಸಾಲ ಮಾಡ್ಕೊಂಡಿದ್ದಾರೆ, ಭಾರಿ ಕಷ್ಟದಲ್ಲಿದ್ದಾರೆ. ಅವ್ರು ನನಗೆ ಕೇಳಿದ್ದು ಅದೇ, ನಮ್ಮ ಕಚೇರಿ ಬಂದಾಗ ಒಂದು ಬಿರಿಯಾನಿಗೆ, ಒಂದು ಬಾಟಲ್ ಡ್ರಿಂಕ್ಸಿಗೆ ಆಗೋಷ್ಟು ದುಡ್ಡು ಕೊಡಿ ಅಂತ ಕೇಳಿದ್ರು. ನನಗೆ ಒಂದು ನಿಮಿಷಕ್ಕೆ ಬೇಸರ ಆಯಿತು. ಎಂಥ ಒಳ್ಳೆ ಅವರಿಗೆ ಸಾಹಿತ್ಯದ ಜ್ಞಾನ ಇದೆ, ಎಂಥ ಪದಪುಂಜಗಳನ್ನು ಬಳಸ್ತಾರೆ ಅವರ ಹಾಡುಗಳಲ್ಲಿ. ಇಂಥದೆಲ್ಲ ಇಟ್ಕೊಂಡು ಯಾಕೆ ಈ ಮನುಷ್ಯ ಹೀಗೆ 24 ಗಂಟೆ ಕುಡ್ಕೊಂಡು ಕಾಲ ಕಳೀತಾರಲ್ಲ ಅಂಥೇಳಿ ಅನಿಸಿತು. ಈಗ ಬಹುಶಃ ಮುಂದೆ ಅವ್ರಿಗೊಂದು ಅದ್ಭುತವಾದ ಭವಿಷ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಋಷಿಯವರೇ, ಸಮಾಜಕ್ಕೆ ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ನಿಮ್ಮ ಸಾಹಿತ್ಯದಿಂದ ಹಾಡುಗಳು ಬರಲಿ. ಯಾರ್ಯಾರ ಬದಲಾವಣೆಗೆ ನಿಮ್ಮ ಸಾಹಿತ್ಯ ಬೆಳಕಾಗುತ್ತೋ ನಾವು ಹತ್ತಿರವಾಗಿ ಕಾದು ನೋಡ್ತೀವಿ. ಅಂಥ ಶಕ್ತಿ ನಿಮಗೆ ಇದೆ, ಅದನ್ನು ಒಳ್ಳೆಯದಕ್ಕೆ ಬಳಕೆ ಮಾಡಿಕೊಳ್ಳಿ. ಸಿನಿಮಾ ಅಂದರೆ, ಗಾಂಧಿನಗರ ಅಂದರೆ ಭಯ, ಬಹುತೇಕರಿಗೆ ಭಯ. ಏನಾದರೂ ಒಂದಷ್ಟು ಗಾಂಧಿನಗರದಲ್ಲಿ ಏನಾದರೂ ಗಾಂಧಿನಗರದ ಜನದ ಮುಂದೆ ಒಂದು ಸ್ವಲ್ಪ ದುಡ್ಡು ಗಿಡ್ಡು ಇದೆಯನ್ನೋ ವಿಚಾರ ಏನಾರ ಗೊತ್ತಾಗ್ಬಿಟ್ರೆ ಅವನ್ನ ಹೇಗೆ ಜಾಕ್ ಹಾಕಿ ಎಲ್ಲೆಲ್ಲಿ ಕೂರಿಸ್ಬೇಕು, ಎಲ್ಲೆಲ್ಲಿ ಮಲಗಿಸ್ಬೇಕು, ಕೊನೆಗೆ ಎಲ್ಲಿ ಅವನ್ನ ಮುಚ್ಚಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆ ನಮ್ಗೆ ಹೇಳ್ತಾರೆ ಗಾಂಧಿನಗರಕ್ಕೆ ಬರೋಕ್ಕೆ ಭಯ ಬೀಳ್ತಾರೆ. ಹಾಗಾಗಿ ಹಂಗೆ ಆಗ್ಬಿಟ್ಟಿದೆ. ಆಮೇಲೆ ನಿಮ್ಮ ಸಿನಿಮಾದಿಂದ ಆಮೇಲೆ ಯಾರಿಗೂ ತೊಂದರೆನೂ ಆಗಬಾರ್ದು. ಹಾಗಾಗಿ ಇವತ್ತು ಕನ್ನಡದ ಸಿನಿಮಾದ, ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಅಷ್ಟೊಂದು ಸುಲಭವಾಗಿಲ್ಲ. ಎಲ್ಲೋ ಒಂದೊಂದು ಸಿನಿಮಾ ಹೇಗೋ ಓಡ್ಕೊಂಡು ಹೋಗ್ತವೆ, ಆದರೆ ಎಲ್ಲವೂ ಆಗಿರ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಒಳ್ಳೆ ಕತೆ ಮಾಡಿ ಸಮಾಜಕ್ಕೊಂದು ಒಳ್ಳೆ ಸಂದೇಶ, ಮೆಸೇಜ್ ಕೊಡಬೇಕು. ಗೊತ್ತಾಯ್ತು. ನಾವೆಲ್ಲ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಆವತ್ತಿಂದ ಇವತ್ತವರೆಗೂ ಒಪ್ಕೋತೀವಿ ಅಂದರೆ, ಇಡೀ ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಲಿಕ್ಕೆ ಆಗ್ತಿತ್ತು ಅಂದರೆ ಅವತ್ತಿನ ಸಿನಿಮಾಗಳು, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಅನಂತ್ನಾಗು, ಶಂಕರ್ನಾಗು, ಇವ್ರ ಸಿನಿಮಾಗಳು. ಆದರೆ ಇವತ್ತಿನ ಸಿನಿಮಾಗಳಿಗೆ ಹೋದರೆ ಏನಿದೆ ಬಂಡವಾಳ ಅಂದರೆ ಗೊತ್ತೇ ಆಗೋಕ್ಕಿಲ್ಲ. ಆವತ್ತಿನ ಹಾಡುಗಳು ಇವತ್ತು ನಾವು ಗುನುಗ್ತೀವಿ.
20 ವರ್ಷದ ಹಿಂದೆ 30 ವರ್ಷದ ಹಿಂದೆ ನೋಡಿದಂಥ ಸಿನಿಮಾದ ಹಾಡುಗಳನ್ನು ಇವತ್ತು ನಾವು ಗುನುಗ್ತೀವಿ, ಇವತ್ತು ಪದೇ ಪದೇ ಕೇಳಬೇಕು ಅಂತ ಅನಿಸುತ್ತೆ. ಇವತ್ತು ಚಿತ್ರಮಂದಿರದ ಒಳಗಡೆಯಿಂದ ಆಚೆ ಬರೋದ್ರೊಳಗಡೆ ಆ ಸಿನಿಮಾದ ಹಾಡುಗಳೇ ಗೊತ್ತಿರೋಕ್ಕಿಲ್ಲ. ಸಾಹಿತ್ಯಕ್ಕಿಂತ ಸಂಗೀತದ ಅಭ್ರವೇ ಜಾಸ್ತಿ ಆಗಿರುತ್ತೆ. ಸಾಹಿತ್ಯ ಎಲ್ಲಿ ಬಿಗಿಯಾಗಿರುತ್ತೋ ಅಲ್ಲಿ ಸಂಗೀತದ ಅಭ್ರ ಇರಲ್ಲ. ಸಾಹಿತ್ಯ ಇಲ್ದಾಗ ಏನು ಮಾಡ್ತಾರಂದರೆ ಸಂಗೀತದ ಭಾರಿ ದೊಡ್ಡ ಅಭ್ರ ಅಲ್ಲಿ ಕಾಣುತ್ತೆ. ಹಾಗಾಗಿ ನಿಮ್ಗೆ ಒಳ್ಳೆ ಸಾಹಿತ್ಯ ಇದೆ, ಸಾಹಿತ್ಯದ ವಿಚಾರದಲ್ಲಿ ಮಾತಾಡೋಂಗಿಲ್ಲ. ಹಾಗಾಗಿ ನಿಮ್ಮ ಸಿನಿಮಾದ ಒಳ್ಳೆಯ ಹಾಡುಗಳು ಸಂದೇಶ ಕೊಡಲಿ, ಕರ್ನಾಟಕದ ಮಕ್ಕಳಿಗೆ, ಕರ್ನಾಟಕದ ಜನರಿಗೆ ಒಳ್ಳೆಯ ಸಂದೇಶ ಕೊಡುವಂಥ ಹಾಡುಗಳು ಮೂಡಿ ಬರಲಿ. ಇಡೀ ನಿಮ್ಮ ಚಿತ್ರತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವತ್ತೇನು ನಮ್ಮ ಪ್ರಾಣ ಋಷಿ ಚಿತ್ರಕ್ಕೆ ಶುಭ ಹಾರೈಸಲು ಬಂದಂತಹ ನಮ್ಮ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ನಮ್ಮ ನಾರಾಯಣಗೌಡ ಸರ್ ಅವ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಫ್ರಾಡ್ ಋಷಿ ಅನ್ನೋ ಒಂದು ಚಿತ್ರನ ಹೆಸರು ಫ್ರಾಡ್ ಋಷಿ ಇರ್ಬೋದು, ನೀವು ಚಿತ್ರ ನೋಡಿದ್ರೆ ಅದನ್ನ ಯಾರು ಅವ್ರನ್ನ ಫ್ರಾಡ್ ಋಷಿ ಅಂತ ಕರೆಯೋಕ್ಕಾಗಲ್ಲ ಅಂತ ಒಂದು ಕಥೆನಿಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನೃತ್ಯ ಸಂಯೋಜನೆ ನಮ್ಮ ಜಗ್ಗು ಮಾಸ್ಟರ್ ಇದ್ದಾರೆ. ಹಾಗೆ ಅವರ ಅನೇಕ ಸ್ನೇಹಿತರೆಲ್ಲ ಸೇರಿಕೊಂಡು ಒಟ್ಟಾರೆ ಒಂದು ಸಿನಿಮಾನ ಒಂದು ಕಟ್ಕೊಂಡು ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಮ್ಮ ಈ ಫ್ರಾಡ್ ಋಷಿ ಚಿತ್ರದ ಮೇಲೆ ಇರಲಿ ಅಂತೇಳಿ ನಾನು ಮನಸಾರೆ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭವಾಗಲಿ. ಮತ್ತಷ್ಟು ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸ್ವಾತಿ, ನಮ್ಮೂರು ಅರಸೀಕೆರೆ, ಅದರ ಪುಟ್ಟಹಳ್ಳಿ. ಈ ಫ್ರಾಡ್ ಋಷಿ ಅನ್ನೋ ಚಿತ್ರದಲ್ಲಿ ನಾನು ಮೊದಲು ಹಾಗೆ ಅಂದ್ಕೊಂಡಿದ್ದೆ. ರಿಷಿ ಸರ್ ಮೊದಲು ಸುಮ್ಮನೆ ಫೋನ್ ಮಾಡ್ತಿದ್ರು, ಅವಕಾಶ ಕೊಡ್ತೀನಿ ಅದು ಇದು ಅಂತ ಸುಮ್ಮನೆ ಏನೇನೋ ಹೇಳ್ತಿದ್ರು. ಬಟ್ ನಾನು ನಂಬಿರಲಿಲ್ಲ. ಒಂದು ವರ್ಷದಿಂದ ಬರೀ ಅದೇ ಥರ ಹೇಳ್ತಿದ್ರು. ಆದರೆ ಇವಾಗ ನನ್ನ ನೆನಪಿಟ್ಕೊಂಡು ನನಗೆ ಕರೆಸಿ ಒಂದು ಅವಕಾಶ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ತುಂಬ ಧನ್ಯವಾದಗಳು ಸರ್. ಮತ್ತು ಇದಕ್ಕಿಂತ ಮುಂಚೆ ನಾನು ಹಲವಾರು ಪಿಕ್ಚರ್ ಮಾಡಿದ್ದೀನಿ. ಕಾವೇರಿಪುರ, ಅಕ್ಷರ, ದೊಡ್ಡ ಮನೆ ಸೊಸೆ ಮುಂತಾದ ಹಲವಾರು ಮೂವಿ ಮಾಡಿದ್ದೀನಿ. ಮತ್ತು ಈ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಗ್ತಿದೆ ಸಾಂಗ್ ಕೇಳಬೇಕಂದ್ರೆ. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಏಳು ಬೀಳು ಇದೆ, ಎಲ್ಲರ ಜೀವನದಲ್ಲೂ ಏಳು ಬೀಳು ಅನ್ನೋದು ಇದ್ದೇ ಇದೆ. ಬಟ್ ಈ ಸಾಂಗ್ ಕೇಳಿದರೆ ನಮಗೆ ಧೈರ್ಯ ತುಂಬ್ಕೋಬೋದು. ಇಲ್ಲ, ನಾನು ಏನಾರ ಸಾಧಿಸ್ತೀನಿ, ನಾನು ಏನೋ ಒಂದು ಮಾಡ್ತೀನಿ ಅನ್ನೋದು ನಮಗೆ ಇದಾಗುತ್ತೆ. ಅಷ್ಟು ಧೈರ್ಯ ತುಂಬ್ಕೊಳ್ತೀವಿ ಸಾಂಗ್ ನಾವು ಕೇಳಿದರೆ. ತುಂಬ ಖುಷಿ ಆಗ್ತಿದೆ.